ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ಮನೆ ಮುಂದಿನ ರಂಗೋಲಿ ಇವತ್ತಿಂದು ಸಂಡೇದ್ದು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯरूपेण मोदकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तैक्यपदं देवं सिद्धारूढमहं भजे. अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. पूज्याय राघवेन्द्राय सत्यधर्मवृताय च भजतां कल्पवृक्षाय नमतां कामधेनवे. कुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा पूजिता सा मां पातु सरस्वती भगवती निःशेषजाड्यापहा. जय भगवद्गीते हरिय कमलविहारिणि हरिय
ಇವತ್ತು ಮಸ್ತಾಗಿ ಹೆಸರು ಕಾಳು ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ರೀ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹೆಸರು ಕಾಳು, ಮೆಂತ್ಯ ಪಲ್ಯ, ಹೆಸರು ಕಾಳು ಜೊತೆ ಮೆಂತ್ಯ ಪಲ್ಯ ಮಾಡ್ತೀನಿ, ಮತ್ತು ಮಸಾಲೆ ಖಾರ, ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಕಡಲೆಕಾಳು ಸೇರಿಸ್ಕೊತೀನಿ. ಇದಕ್ಕೆ ಬೇಕಂದ್ರೆ ನೀವು ಈರುಳ್ಳಿ ಟೊಮೆಟೊನೂ ಹಾಕೋಬೋದು ಟೇಸ್ಟಿಗೆ, ಭಾಳ ಮಸ್ತಾಗೆ ಇರ್ತೈತೆ ರೀ ಇದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಸಿಗ್ತೀನಂತ ನಿಮಗೆ. ಇದು ಹೆಸರು ಕಾಳು ತೊಳ್ಕೊಂಡು ಬರ್ತೀನಂತ್ರಿ ನೀರು ಹಾಕಿ. ನೋಡ್ರಿ ಫ್ರೆಂಡ್ಸ್, ಇಲ್ಲೇ ನಾನು ಹೆಸರು ಕಾಳೆಲ್ಲ ತೊಳ್ಕೊಂಡು ಬಂದೆ. ಇದಕ್ಕೆ ಕಾದಿರ್ತಕ್ಕಂಥ ನೀರು ಹಾಕ್ತೀನಿ, ಜಲ್ದಿನ ಕುದಿತೈತಿ. ಮತ್ತು ಕಡಲೆಕಾಳು ಹಾಕೋತೀನಿ, ಇವನ್ನ ಕುದಿಯಾಕಿಟ್ಕೊತೀನಿ. ನಮಸ್ಕಾರ. ನಾಗಲೇನ ಹೆಸರು ಕಾಳು ಜೊತೆ ಮೆಂತ್ಯ ಪಲ್ಯ ಮಾಡೋದು ಹೇಳ್ತೀನಿ ಅಂತ ಹೇಳಿದ್ದಲ್ಲ. ಹೆಸರು ಕಾಳನ್ನು ಕುದಿಸ್ಕೊಂಡು ಇಟ್ಕೊಂಡಿನಿ. ಈಗ ಕುದ್ದಾಗಿದೆ. ಇದು ಇಲ್ಲೊಂದು ಪಾತ್ರೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ನೋಡ್ರಿ ಎಣ್ಣೆ, ಜೀರಿಗೆ, ಸಾಸಿವೆ, ಇದು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು. ಇನ್ನೊಂದು ಟೊಮೆಟೊ ಹಾಕೋತೀನಿ. ಟೊಮೆಟೊ ಹಾಕೊಂಡಿದ್ದೀನಿ, ಸ್ವಲ್ಪ ಮೆತ್ತಗಾಗಬೇಕು. ಸ್ವಲ್ಪ ಉಪ್ಪು ಹಾಕೋತೀನಿ, ಸ್ವಲ್ಪ ಅರಿಶಿನ ಪುಡಿ, ಟೊಮೆಟೊ ಮೆತ್ತಗಾಗಿ. ನೋಡಿ, ಈಗ ಮೆಂತ್ಯ ಪಲ್ಯ ಹಾಕೊಳ್ತಾ ಇದ್ದೀನಿ. ನಾನು ಕ್ಲೀನ್ ಮಾಡಿಕೊಂಡು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಮೆಂತ್ಯ ಪಲ್ಯ. ಮೆಂತ್ಯ ಸೊಪ್ಪು, ಸ್ವಲ್ಪ ಕೂಡಿಸ್ಕೋಬೇಕೆಲ್ಲ, ಅದು ಒಗ್ಗರಣೆಲ್ಲ ಬಾಡಬೇಕು, ಬಾಡಿಸ್ಕೋಬೇಕು. ಹಿಂಗೆ ಇದನ್ನು ಸ್ವಲ್ಪ ಉಪ್ಪು ಹಾಕೋತೀನಿ, ಬೇಕಂದ್ರೆ ಮತ್ತೆ ಮೇಲೆ ಹಾಕೊಳಕ್ಕೆ ಬರ್ತದೆ. ಸ್ವಲ್ಪ ಖಾರ ಭಾಳ ತೊಗೊಂಡ್ಬಿಟ್ಟೆ ನಾನು. ಹಸಿಮೆಣಸಿನ್ಕಾಯಿನೂ ಹಾಕೀನಿ. ಮೆತ್ತಗಾಗಿ ಸ್ವಲ್ಪ ಆಯ್ತು ಮೆಂತ್ಯ ಪಲ್ಯ. ಸೊಪ್ಪು, ಇದಕ್ಕೇನದ ಇದನ್ನು ಹೆಸರು ಕಾಳು ಕುದಿಸಿದ್ನಲ್ಲ, ಇದನ್ನು ಹಾಕೊಂಡು ಬಿಡ್ತೀನಿ. ಮೆಂತ್ಯ ಪಲ್ಯ, ಮೆಂತ್ಯ ಹೆಸರು ಕಾಳು, ಮೆಂತ್ಯ ಮುದ್ದೆ ಪಲ್ಯ. ಸ್ವಲ್ಪನೇ ಬೇಕಂದ್ರೆ ಕುದಿಯೋದಕ್ಕೆ ಎಲ್ಲ ಕೂಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಕೂಡ್ಕೊತಿದ್ದು. ಈಗ ಅದು ಕುದಿಬೇಕು. ಕುದ್ಮೇಲೆ ತೋರಿಸ್ತೀನಂತ. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ನಮ್ಮ ಮೊನ್ನೆ ಒಂದು ವಿಡಿಯೋದೊಳಗೆ ಹೇಳಿದ್ದೆ, ನಮ್ಮ ಊರೊಳಗೆ ಸಣ್ಮುಖಾರವ್ರ ಮಠದಾಗ ಬೆಳಗ್ಗೆ ಜಪಯಜ್ಞೆ, ಮಧ್ಯಾಹ್ನ ಪಾದ ಪೂಜೆ, ಭಜನೆ, ಅಕ್ಕನ ಬಳಗದಿಂದ ಭಜನೆ ನಡೀತದಂತ ಹೇಳ್ಕಿಸಿಂದ. ಅದಕ್ಕೆ ಮೊನ್ನೆ ಸೋಮವಾರದಿಂದನೂ ಶುರುವಾಗ್ಯದ ಅದು. ನಾನು ದಿನ ಹೋಗ್ತೀನಿ ರೀ, 3 ಟೈಮ್ ಹೋಗ್ತೀನಿ.
ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ರವಚನ ಇರ್ತದೆ. ಒಂದು ತಿಂಗಳ ತನಕ ನಡೀತದ್ರಿ ಇದು. ಬೆಳಗ್ಗೆ ಜಪಯಜ್ಞೆ ಇರ್ತದೆ. ಭಾಳ ಚಂದ ಅನಿಸ್ತಾರೆ. ರುದ್ರ, ಗಣಪತಿ ಸ್ತೋತ್ರ, ಶ್ಲೋಕ ಎಲ್ಲಾನು ಹೇಳ್ತಿರ್ತಾರೆ. ಮಧ್ಯಾಹ್ನ ಏನದ ಮಹಿಮ್ನ ಅಂತಾರೆ, ಶಿವ ಮಹಿಮ್ನ. ಭಾಳ ಚಂದ ಅನಿಸ್ತೈತ್ರಿ ನಮಗೆ ಹೋಗಿ ಬರ್ಲಾಕಲ್ಲಿ. ಭಾಳ ಮನ್ಸಿಗೆ ಸಮಾಧಾನ ಅನಿಸ್ತದೆ. ಒಂದು ತಿಂಗಳು ಇರ್ತೈತ್ರಿ ಅದು. ನೋಡಿ ಫ್ರೆಂಡ್ಸ್, ಪಲ್ಯ ಆಯ್ತಿದು ಮುದ್ದೆ ಪಲ್ಯ. ಆರ್ತಪ್ಪ ಅಂತಂದ್ರೆ ಇದು ಮುದ್ದಿಯಾಗಿ ಗಟ್ಟಿ ಆಗಿಬಿಡ್ತದೆ. ಇದು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು, ಮತ್ತು ಆಮೇಲೆ ಸಿಗ್ತೀನಿ ಅಂತ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದು ಹೆಸರು ಕಾಳು ಮುದ್ದೆ ಪಲ್ಯ, ಬಿಸಿ ಜೋಳದ ರೊಟ್ಟಿ, ಅನ್ನ, ಮಧ್ಯಾಹ್ನದ ಊಟಕ್ಕಿದೆ ಅಲ್ಲಿಗೆ. ಈಗಂತೂ ಊಟ ಮಾಡೋಂಗಿಲ್ಲ. ಈಗ ಮಠಕ್ಕೆ ಹೋಗ್ಬೇಕು ನಾವು. ಅಲ್ಲೇ ಸಾಮೂಹಿಕವಾಗಿ ಭಜನೆ ಪಾದಪೂಜೆ ನಡೀತದೆ. ಅಲ್ಲೇ ನಾವು ಭಾಗವಹಿಸ್ತೀವಿ. ಪ್ರತಿ ವರ್ಷವೂ ಒಂದು ತಿಂಗಳು ಇರ್ತದ್ರಿ ಅದು ಅಲ್ಲಿ ನಾವು ಹೋಗಿ ಭಾಗವಹಿಸ್ತೀವಿ. ಮನಸ್ಸಿಗೆ ಭಾಳ ಸಮಾಧಾನ ಅನಿಸುತ್ತೆ. ಬಂದು ಕಿಶಿಂದ ಊಟ ಮಾಡ್ತೀವಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಈಗ ರೆಡಿ ಆಗಬೇಕು, ಹೋಗ್ಬೇಕು ನಾನು.